ನಮಸ್ಕಾರ ವೀಕ್ಷಕರೇ. 2025ನೇ ಇಸ್ವಿಯ ಮೊದಲನೆಯ ತಿಂಗಳು ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋಗೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಕನ್ಯಾ ರಾಶಿಯವರಿಗೋಸ್ಕರ ಜನವರಿ ತಿಂಗಳಿಗೋಸ್ಕರ ಒಂದು 5 ಶುಭ ವಿಚಾರಗಳನ್ನ ತಿಳಿಸಲಿದ್ದೇನೆ. ಸೊ ಅದರಿಂದ ನೀವು ಕನ್ಯಾ ರಾಶಿಯವರು ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬ ಕನ್ಯಾ ರಾಶಿಯವರೆಗೂ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇದಾಗಿ ಈ ಜನವರಿ ತಿಂಗಳ ಗ್ರಹಸ್ಥಿತಿಗಳನ್ನು ನೋಡ್ಕೊಂಡ್ಬರೋಣ. ಜನವರಿ 14ಕ್ಕೆ ಮಕರ ಸಂಕ್ರಾಂತಿ. ಜನವರಿ 21ನೇ ತಾರೀಕು ಮಿಥುನ ರಾಶಿಗೆ ಕುಜಗ್ರಹ. ಮಕರ ಸಂಕ್ರಾಂತಿ ಅಂದರೆ ಧನುರ್ರಾಶಿಯಿಂದ ರವಿ ಗ್ರಹ ಮಕರ ರಾಶಿಗೆ ಹೋಗುವಂಥ ದಿವಸ. ಅದು ಜನವರಿ 14. ಜನವರಿ 21ಕ್ಕೆ ಮಿಥುನ ರಾಶಿಗೆ ಕುಜಗ್ರಹ ಸಂಚಾರ. ಕರ್ಕದಿಂದ ಕುಜಕ್ಕೆ ಉಲ್ಟಾ ಹೋಗ್ತಾನೆ ಯಾರು ಕುಜಗ್ರಹ, ವಕ್ರಿ. ಜನವರಿ 24ನೇ ತಾರೀಕು ಮಕರ ರಾಶಿಗೆ ಬುಧ, ಧನುರಾಶಿಯಿಂದ ಮಕರ ರಾಶಿಗೆ. ಜನವರಿ 28ನೇ ತಾರೀಕು ಮೀನ ರಾಶಿಗೆ ಶುಕ್ರಗ್ರಹ. ಶುಕ್ರಗ್ರಹ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೆ. ಬಟ್ 28ನೇ ತಾರೀಕು ಅಂದರೆ ಎಲ್ಲಿ ಮುಗಿದೋಗಿರುತ್ತೆ, ತಿಂಗಳೇ ಮುಗಿದೋಗಿರುತ್ತೆ. ವೀಕ್ಷಕರೇ, ಜನವರಿ ತಿಂಗಳ ಗ್ರಹಸ್ಥಿತಿ ಹೀಗಿರುವಾಗ ಫಲಗಳು ಯಾವ ರೀತಿ ಇರುತ್ತೆ, ಒಳ್ಳೆದೇನಾಗ್ಬಿಡುತ್ತೆ, ಏನಾಗಬಹುದು ಅನ್ನುವಂಥದ್ದನ್ನ ನೋಡೋಣ. ಮೊದಲನೇ ಶುಭ ವಿಚಾರ ಕನ್ಯಾ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕನ್ಯಾ ರಾಶಿಯವರಾಗಿದ್ದು ಮಾತು ಪ್ರಧಾನವಾಗಿ ಉಳ್ಳಂತಹ ಉದ್ಯೋಗಗಳಿದ್ದರೆ, ಅಂದ್ರೆ ಲಾಯರ್ ಆಗಿದ್ರೆ, ಟೀಚರು, ಲೆಕ್ಚರರು, ಅಥವಾ ಬ್ರೋಕರೇಜ್ ಮಾಡ್ಬೇಕಾದ್ರೆ ಮಾತಾಡಬೇಕಾಗತ್ತೆ, ಅಥವಾ ಮಾರ್ಕೆಟಿಂಗ್ ಸೆಕ್ಟರ್ ಅಲ್ಲಿ ಇದ್ದವರು ಜಾಸ್ತಿ ಮಾತಾಡಬೇಕಾಗತ್ತೆ. ಸೊ ಹಿಂಗೆ ಮಾತು ಪ್ರಧಾನವಾಗಿ ಉಳ್ಳಂತಹ ಯಾವುದೇ ವೃತ್ತಿಯಲ್ಲಿ ನೀವು ಇದ್ದೀರಾ, ನೀವು ಕನ್ಯಾ ರಾಶಿಯವರು ಅಂತ ಆದರೆ ಜನವರಿ ತಿಂಗಳು ನಿಮಗೆ ತುಂಬ ಅನುಕೂಲವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂಥರ ಎಂತ ಹೇಳ್ತೀವಿ, ನಿಮಗೆ ತುಂಬ ಚೆನ್ನಾಗಿ ನೀವು ಕೆಲಸಗಳನ್ನು ಮಾಡ್ಕೊಂಡು ಬರ್ತೀರಾ ಅಂತ ಕಂಡು ಬರ್ತಾ ಇದೆ. ತುಂಬ ಅಭಿವೃದ್ಧಿ ಇದೆ, ಉದ್ಯೋಗದಲ್ಲಿ ಅಭಿವೃದ್ಧಿ ತುಂಬ ಚೆನ್ನಾಗಿದೆ. ಹಂಗಂತ ಬೇರೆ ಜಾಬ್ಗಳಲ್ಲಿ ಬೇರೆ ಕೆಲಸ ಮಾಡ್ತಕ್ಕಂಥ ಕನ್ಯಾ ರಾಶಿಯವ್ರಿಗೆ ಇಲ್ವಾ ಗುರುಳೆ ಅಂದರೆ ಹಂಗೇನಿಲ್ಲ. ಬೇರೆ ಕೆಲಸ ಮಾಡ್ತಕ್ಕಂಥವ್ರು ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ. ಬಟ್ ಏನಾಗುತ್ತೆ ಸ್ವಲ್ಪ ಅಂತ ಹೇಳ್ತೀವಲ್ಲ, ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿಸು ಅನ್ನೋ ಥರ ಏನೇನೋ ಮಾತು ಕೊಟ್ಟು ನಾನಿದ್ದೀನಿ ಯಾಕೆ ಎದುರ್ತೀರಾ ಅಂತೇಳಿ ಏನೋ ಬಾಯಲ್ಲಿ ತುಂಬ ಆಶ್ವಾಸನೆಗಳು ಕೊಟ್ಕೊಂಡು ಸಮಸ್ಯೆಯಿಂದ ಹೊರಗೆ ಬಂದ್ಬಿಡ್ತೀರಾ. ಫಸ್ಟ್ ಸಮಸ್ಯೆಯಿಂದ ಹೊರಗೋಣ, ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ. ಸೊ ಅದರಿಂದ ಅದೇ ಥರ ನೀವು ಇದನ್ನು ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಆಮೇಲೆ ಅಥವಾ ಬೇರೆ ವೃತ್ತಿಗಳಲ್ಲಿ ಚೆನ್ನಾಗಿರೋ ಆಗಬಹುದಾದಂಥ ವೃತ್ತಿಗಳಿಗೆ ರೈತರಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಹೋಟೆಲ್ ಉದ್ಯಮ ಮಾಡ್ತಾ ಇರ್ತಕ್ಕಂಥ ಇರ್ಬೋದು, ವಿದ್ಯುತ್ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂಗಡಿ, ವಿದ್ಯುತ್ ಉಪಕರಣಗಳ ಒಂದು ಅಂಗಡಿ ಅಥವಾ ಅದರದ್ದೇ ಉದ್ಯೋಗ, ಆ ಕಂಪ್ನಿಗಳ ಉದ್ಯೋಗ ಇರ್ಬೋದು, ಈ ಥರದ್ದೆಲ್ಲ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮಾಸಾಂತ್ಯದಲ್ಲಿ ಒಂದು ಸ್ವಲ್ಪ ಖಂಡಿತವಾಗಿ ಏನೋ ಚೆನ್ನಾಗಿ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಅಥವಾ ಭೂಮಿ ವ್ಯವಹಾರಗಳೆಲ್ಲ ಆಗೋದೇ ಇಲ್ಲ, ಮುಗಿದ ಕತೆ ಇದು ಅಂತ ಅಂದ್ಕೊಂಡಿದ್ದು ಕೂಡ ಮಾಸಾಂತ್ಯಕ್ಕೆ ಹೋದಂತೆ ಭೂಮಿ ವ್ಯವಹಾರ ಕೂಡ ತುಂಬ ಚೆನ್ನಾಗಿ ಆಗುತ್ತೆ, ಗೊತ್ತಲ್ವಾ? ಪ್ರತಿಯೊಬ್ಬರು ಸಹ ಹನುಮತೆ ನಮಃ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಮಾಡ್ತೀರಾ ಅಂತ. ಎಲ್ಲಿ ತನಕ ನೀವು ವಿಡಿಯೋ ನೋಡಿದ್ದೀರಾ ಅನ್ನುವಂಥದ್ದು ನಮಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಳ್ಳೆಯದಾಗಲಿ. ಎರಡನೇ ಶುಭ ವಿಚಾರ ಕನ್ಯಾ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಾರೆ, ನೀವು ಕನ್ಯಾ ರಾಶಿಯವರಾಗಿದ್ದು ಬಹಳ ದೊಡ್ಡ ದೊಡ್ಡ ಕೆಲಸಗಳಿದಾವೆ, ಇಂಪಾರ್ಟೆಂಟ್ ಕೆಲಸಗಳಿದಾವೆ. ಇದನ್ನು ಯಾವಾಗ ಮಾಡಬೇಕು, ಒಂದು ಕೆಲಸ ಮಾಡೋಣ, ಸಂಕ್ರಾಂತಿ ಹಬ್ಬ ಒಳ್ಳೆ ಹಬ್ಬ, ಅದು ಮುಗಿದ ತಕ್ಷಣ ನಾನು ಅದೆಲ್ಲ ಮಾಡ್ಬಿಡೋಣ ಅಂತ ತಡ ಮಾಡಬೇಡಿ. ನೀವು ಯಾವ್ದಾದ್ರು ಪ್ರಮುಖವಾದ ಕೆಲಸಗಳು ಮಾಡಬೇಕು, ನೀವು ಕನ್ಯಾ ರಾಶಿಯವರು ಅಂದರೆ ಸಂಕ್ರಾಂತಿ ಬರೋ ತನಕ ಕಾಯ್ಬೇಡಿ. ಸಂಕ್ರಾಂತಿ ಒಳಗಡೆನೆ ನಿಮ್ಮ ಎಲ್ಲ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ಳಿ. ನೀವೇನಾದರೂ ಮುಂದೆ ಹಾಕಿದ್ರಿ ಸಂಕ್ರಾಂತಿ ಆದ್ಮೇಲೆ ನೋಡೋಣ ಅನ್ಕೊಂಡ್ರಿ ಅಂದರೆ ಆ ಕೆಲಸಗಳು ಆಗಲ್ಲ, ಅಥವಾ ತುಂಬ ವಿಘ್ನಗಳಾಗತ್ತೆ, ಅಥವಾ 10 ರೂಪಾಯಿ ಖರ್ಚಾಗೋ ಜಾಗದಲ್ಲಿ 50 ರೂಪಾಯಿ ಖರ್ಚಾಗತ್ತೆ. ಸೊ ಅದರಿಂದ ಖರ್ಚು ಜಾಸ್ತಿ, ಓಡಾಟ ಜಾಸ್ತಿ, ಎಲ್ಲ ಸಮಸ್ಯೆ ಜಾಸ್ತಿ. ಸಂಕ್ರಾಂತಿ ಒಳಗಡೆ ನೀವು ಯಾವ್ದಾದ್ರು ನೀವು ಅನ್ಕೊಂಡು ಇದೊಂದು ಕೈ ಹಾಕಿದ ಕೆಲಸ ಮುಗಿಸ್ಬೇಕು ಅಂತ ಹೋಗಿದ್ರೆ ಬೇಗ ಆಗುತ್ತೆ. ಸೊ ಒಳ್ಳೇದಾಗಲಿ ಈ ವಿಚಾರದಲ್ಲಿ. ಆಮೇಲೆ ಇದನ್ನೆಲ್ಲ ವಿಘ್ನಗಳುಂಟು, ಕನ್ಯಾ ರಾಶಿಯಲ್ಲಿಯೇ ಕೇತು ಇರತಕ್ಕಂಥದ್ರಿಂದ ತುಂಬ ವಿಘ್ನಗಳುಂಟಾಗ್ತಾ ಇರುತ್ತೆ. ಯಾವ ಕೆಲಸ ಕೈ ಹಾಕೋದ್ರು, ಏನೇ ಮಾಡೋಕ್ಕೋದ್ರು ಒಂದು ವಿಘ್ನಗಳನ್ನ ಎದುರಿಸ್ತಾ ಇರ್ತೀರ ನೀವು, ನಿಮ್ಮ ರಾಶಿಯಲ್ಲೇ ಕೇತು ಇರೋದ್ರಿಂದ. ಈಗೇನಾಗಿದೆ, 30ನೇ ತಾರೀಕು ಅಮಾವಾಸ್ಯೆ, ಡಿಸೆಂಬರ್ 30ನೇ ತಾರೀಕು ಅಮಾವಾಸ್ಯೆ ದಿವಸ ಕೇತು ಜಯಂತಿ ಇದೆ. ಅದರಿಂದ ಅವತ್ತಿನ ದಿವಸ ನಾವು ಕನ್ಯಾ ರಾಶಿಯವರ ರಾಶಿಯಲ್ಲೇ ಇರ್ತಕ್ಕಂತಹ ಕೇತು ಗ್ರಹ ಈಗ 2025ನೇ ಇಸ್ವಿನಲ್ಲಿ ಇನ್ನೂ ಒಂದು 5 ತಿಂಗಳ ಮೇಲೆ ಇರಲಿದ್ದಾನೆ, ಏನು ಕನ್ಯಾ ರಾಶಿ ನಿಮ್ಮ ರಾಶಿಯಲ್ಲೇ ಇರಲಿದ್ದಾನೆ. ಸೊ ಅದರಿಂದ ಕೇತು ಜಯಂತಿ ಇರೋದ್ರಿಂದ ಸಹಸ್ರ ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ನಾವು. ಸಹಸ್ರ ಕೇತು ಶಾಂತಿ 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡಿ ನಿಮ್ಗೆಲ್ಲರಿಗೂ ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪ ಈ ಒಂದು ಒರಿಜಿನಲ್ ವೈಢೂರ್ಯ ರತ್ನವನ್ನೇ ಕೊಡ್ತಾ ಇದ್ದೇವೆ ಎಲ್ಲರಿಗೂ ಸಹ.
ಕ್ಯಾಟ್ಸೈ ಅಂತ ಕರೀತಾರಲ್ಲ, ಕೇತುವಿನ ರತ್ನ ಕ್ಯಾಟ್ಸೈ. ಇದು ಒರಿಜಿನಲ್ ಕ್ಯಾಟ್ಸೈ ರತ್ನವನ್ನು ಉಂಗುರ ಮಾಡಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕನ್ಯಾ ರಾಶಿಯವರು ಧಾರಣೆ ಮಾಡ್ಕೊಳ್ಬಹುದು. ನಿಮ್ಮ ರಾಶಿಯಲ್ಲೇ ಇರತಕ್ಕಂತಹ ಒಂದು ಕೇತುವಿನ ದುಷ್ಪ್ರಭಾವದಿಂದ ಹೊರಬಂದರೆ ತುಂಬ ಅನುಕೂಲಗಳಾಗತ್ತೆ ನಿಮಗೆ, ಆಯ್ತಲ್ವಾ? ಈ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲ ಆ ವಿಚಾರಗಳು ತುಂಬ ಚೆನ್ನಾಗಿ ಹೇಳಿದ್ದೀನಿ ನಾನು ನಿಮಗೆ, ಆಯ್ತಾ? ಒಳ್ಳೇದಾಗಲಿ. ನೆಕ್ಸ್ಟ್, ಮೂರನೇ ಶುಭ ವಿಚಾರ ಕನ್ಯಾ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕನ್ಯಾ ರಾಶಿಯವರು ಬಹಳ ಬುದ್ಧಿವಂತರು, ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ, ಅನುಮಾನವೇ ಬೇಡ ಆ ವಿಚಾರದಲ್ಲಿ. ಈ ಒಂದು ತಿಂಗಳು ಅಂದರೆ ಜನವರಿ ತಿಂಗಳಲ್ಲಿ ಒಂದು ಸಂತೋಷದ ವಿಚಾರ ಏನು ಅಂದರೆ, ನಿಮ್ಮ ಬುದ್ಧಿವಂತಿಕೆಯನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡು ಉಪಯೋಗಿಸಿಕೊಂಡು ಬಹಳಷ್ಟು ಕಷ್ಟಗಳಿಂದ ನೀವು ಹೊರಬಂದ್ಬಿಡ್ತೀರಾ ಅಂತ. ಅದರ ಒಂದು ಝಲಕ್ ಥರ ನಾನು ಹಿಂದಿನ ಶುಭ ವಿಚಾರದಲ್ಲಿ ತಿಳಿಸಿದ್ದೇನೆ ಅದನ್ನು, ಆಯ್ತಲ್ವಾ? ಇದರಲ್ಲಿ ಏನಂದರೆ, ನೀವು ಬಹಳ ತಲೆ ಉಪಯೋಗಿಸ್ಕೊಂಡು ಏನು ಮಾಡ್ತೀರಾ ಅಂದರೆ, ಲಾಸ್ ಆಗೋದನ್ನು ಕೂಡ ಅಲ್ಲಿಂದ ಅಲ್ಲಿಗೆ, ಅಂದರೆ ಅಟ್ಲೀಸ್ಟ್ ಬಂಡವಾಳದಾರು ತೆಗೆಯೋಣ ಅನ್ನೋ ಥರ ನೋಡ್ತೀರಾ. ಲಾಸ್ ಆಗೋದನ್ನು ಕೂಡ ಲಾಭವಾಗಿ ಅದನ್ನು ಮಾರ್ಪಾಡು ಮಾಡ್ಕೊಳ್ತೀರಾ ಅಂತ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಆಮೇಲೆ ಇದೇ ಥರ ಬುದ್ಧಿ ಉಪಯೋಗಿಸಿ ದುಡ್ಡು ಉಳಿಸಿ ಅಥವಾ ಇದು ಮಾಡ್ಕೊಂಡು ಏನು ಅಂದರೆ, ಅಡಮಾನ ಇಟ್ಟಂಥ ಬಂಗಾರ ಇರಬಹುದು, ಭೂಮಿ ಇರಬಹುದು, ವಸ್ತು ಇರಬಹುದು, ವಾಹನ ಇರಬಹುದು, ಏನಾದ್ರು ಅಡಮಾನ ಇಟ್ಟಿದ್ದಂಥ ವಸ್ತುಗಳನ್ನೆಲ್ಲ ತುಂಬ ಚೆನ್ನಾಗಿ ತಲೆ ಉಪಯೋಗಿಸ್ಕೊಂಡು ಬುದ್ಧಿವಂತಿಕೆ ಉಪಯೋಗಿಸಿ ಅದೆಲ್ಲ ಬಿಡಿಸ್ಕೊಂತೀರಾ ಅಂತ ಕಂಡು ಬರ್ತಾ ಇದೆ. ಸೊ ಕನ್ಯಾ ರಾಶಿಯವರು ಗೋಲ್ಡ್ ಲೋನ್ ಕ್ಲಿಯರ್ ಮಾಡ್ಕೊಂತೀರಾ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಒಳ್ಳೆಯದಾಗಲಿ. ಬಂಗಾರ ಯಾವತ್ತೂ ಸಹ ಅಡಮಾನ ಇಡಬಾರ್ದು. ಬಂಗಾರ ಅಂದರೆ ಮಹಾಲಕ್ಷ್ಮಿ, ನಿಮ್ಮ ಮನೆಯ ಮಹಾಲಕ್ಷ್ಮಿ ನೀವು ತೊಗೊಂಡೋಗೋದನ್ನ ಹಣ ಇಡೋದು ಅಂತಂದರೆ ಎಂಥ ಕೆಟ್ಟ ಅರ್ಥ ಬರ್ತದೆ. ಆದ್ದರಿಂದ ಗೋಲ್ಡ್ ಲೋನ್ ತೊಗೊಂಡವ್ರು ಯಾರೂ ಉದ್ಧಾರ ಆಗೋದು ಬಹಳ ಕಷ್ಟ, ಅದೇ ಸಾಲದ ಸುಳಿಯಲ್ಲೇ ಸಿಗಾಕೊಂಡು ಹೋಗ್ತಾ ಇರ್ತಾರೆ. ಸೊ ಅದರಿಂದ ಗೋಲ್ಡ್ ಲೋನ್ ಇದ್ದರೆ ದಯವಿಟ್ಟು ಬೇಗ ಅದನ್ನು ಕ್ಲಿಯರ್ ಮಾಡ್ಕೊಂಬಿಡಿ. ಆಂಜನೇಯನ ಆರಾಧನೆ ಮಾಡಿ, ಪಂಚಮುಖಿ ಆಂಜನೇಯನ ಆರಾಧನೆ. ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೊಂದು ಪವರ್ಫುಲ್ ಆದಂಥ ಮಂತ್ರವನ್ನು ಹೇಳ್ತೇನೆ. ಪ್ರತಿದಿನ ಒಂದು 108 ಸಲ ಆ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ಅಥವಾ ಒಂದು 28 ಸಲ ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ. ತುಂಬ ಪವರ್ಫುಲ್ ಆದಂತಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರ ಅದು. ಖಂಡಿತವಾಗಿ ಪವರ್ಫುಲ್ ಆಗಿದೆ, ಆಯ್ತಲ್ವಾ? ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ಅದನ್ನು, ಆ ಮಂತ್ರವನ್ನು ಹೇಳ್ತೇನೆ, ಬರ್ಕೊಳ್ಳಿ, ಒಳ್ಳೇದಾಗಲಿ ನಿಮಗೆ. ಅದೇನು ₹1 ಖರ್ಚಿಲ್ಲ, ದಿನ ಜಪ ಮಾಡಿದ್ರೆ ಆಯ್ತು ಅಷ್ಟೇ ನೀವು. ನೆಕ್ಸ್ಟ್, 4ನೇ ಶುಭ ವಿಚಾರ ಕನ್ಯಾ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕನ್ಯಾ ರಾಶಿಯವರಾಗಿದ್ದು, ನೀವು ಕನ್ಯಾ ರಾಶಿಯ ಪುರುಷರು ಬೇಕಾರಾಗಿರಲಿ, ಸ್ತ್ರೀಯರು ಬೇಕಾರಾಗಿರಲಿ, ನಿಮಗೊಂದಿಷ್ಟು ಜನ ಗುಪ್ತ ಸ್ತ್ರೀ ಶತ್ರುಗಳು ಇರ್ತಾರೆ. ಅಂದ್ರೆ ಅವರು ನಿಮ್ಮ ಶತ್ರುಗಳಾಗಿರ್ತಾರೆ, ಬಟ್ ನಿಮ್ಮ ಮುಂದೆ ಮಾತ್ರ ಏನೋ ನೀವು ಅಂದ್ರೆ ತುಂಬಾ ಇಷ್ಟ ಅನ್ನೋ ರೀತಿಯಲ್ಲೋ, ಅಥವಾ ನಿಮ್ಮ ಪರವಾಗಿರುವಂಥದ್ದು, ನಿಮ್ಮ ಸುತ್ತಲೂ ನಿಮ್ಮ ದೃಷ್ಟಿಗೆ ತುಂಬಾ ಒಳ್ಳೆಯವರು ಅನ್ಸ್ಕೊಂಡ್ಬಿಡ್ತಾರೆ. ಕನ್ಯಾ ರಾಶಿಯ ಸ್ತ್ರೀಯರಿಗೂ ನಾನು ಹೇಳ್ತಿರೋದು, ಕನ್ಯಾ ರಾಶಿ ಪುರುಷರಿಗೂ ಹೇಳ್ತಾ ಇದ್ದೀನಿ. ನಿಮ್ಮಿಬ್ರಿಗೂ ಸ್ತ್ರೀ ಶತ್ರುಗಳು ಇರ್ತಾರೆ, ಗುಪ್ತ ಸ್ತ್ರೀ ಶತ್ರುಗಳು ಅಂತ. ನಿಮ್ಮ ಕಣ್ಮುಂದೆ ನಿಮ್ಗೆ ಗೊತ್ತ ಚೆನ್ನಾಗಿರ್ತಾರೆ, ಬಟ್ ನಿಮ್ಮ ಬೆನ್ನ ಹಿಂದೆ ನಿಮಗೆ ಏನಾದ್ರು ತೊಂದರೆ ಕೊಡಲಿಕ್ಕೆ ಅಥವಾ ನಿಮಗೆ ನಷ್ಟ ಉಂಟು ಮಾಡಲಿಕ್ಕೆ ಅಥವಾ ನಿಮಗೆ ತೊಂದರೆ ನೋಡ್ತಾನೆ ಇರ್ತಾರೆ ಅವರು. ಸೊ ಆ ಪ್ರಯತ್ನ ನಡೀತಾನೆ ಇರ್ತದೆ ಅವ್ರದ್ದು. ಸೊ ಅಂತಹ ಗುಪ್ತ ಸ್ತ್ರೀ ಶತ್ರುಗಳು ಇರ್ತಾರಲ್ಲ, ಅವರೆಲ್ಲ ಸಿಗಾಕಂತಾರೆ. ನೀವು ಒಂಚೂರು ಪ್ರಯತ್ನ ಮಾಡಿ ತಲೆ ಉಪಯೋಗಿಸಿ ನೀವು ಟಾರ್ಗೆಟ್ ಮಾಡಿದ್ರೆ, ನೀವು ಇದು ಮಾಡಿದ್ರೆ, ಜೀವನ ನಡೆಸಿದ್ರೆ, ಹುಡುಕಿದ್ರೆ, ಜನವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರ ಗುಪ್ತ ಸ್ತ್ರೀ ಶತ್ರುಗಳೆಲ್ಲ ಸಿಗಾಕೊಂಡ್ಬಿಡ್ತಾರೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಓಹೋ ಕಿತಾಪತಿ ಇಲ್ಲಿ ನಡೀತಾ ಇದೆ, ಇವರ ಅಲ್ಲ, ಇದೆಲ್ಲದಕ್ಕೂ ರೀಸನ್ ಈ ಅಮ್ಮನ ಅಥವಾ ಈ ಹುಡುಗಿನ ಅಥವಾ ಈ ಹೆಂಗಸ ಅನ್ನೋದು ನಿಮಗೆ ಕರೆಕ್ಟಾಗಿ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಸೊ ಅದರಿಂದಾಗಿ ಅದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬೇಕು, ಒಂದು ಸ್ವಲ್ಪ ಹುಡುಕಬೇಕು ನೀವು. ಹಾಗೂ ನಿಮ್ಮ ತೀರ್ಮಾನವನ್ನು ತಕ್ಷಣ ಎದುರುಗಡೆ ತೋರಿಸ್ಬಿಡಬಾರ್ದು, ಮನಸ್ಸಲ್ಲೇ ಇಟ್ಕೋಬೇಕು, ಇನ್ನೂ ಹುಡುಕಬೇಕು. ಕಣ್ಣಾರೆ ಕಂಡರೂ ಮತ್ತೆ ಪರಾಮರ್ಶಿಸಿ ನೋಡುವಂಥ ಗಾದೆ ಇದೆ, ಮರಿಬಾರದು. ಆಮೇಲೆ ಈ ಶತ್ರು ಬಾಧೆ, ಮಾಟಮಂತ್ರ, ದೃಷ್ಟಿದೋಷ, ಇದಕ್ಕೆಲ್ಲ ವಿಶೇಷವಾದಂಥ ಆರಾಧನೆಯನ್ನು ನಾವು ಸಹಸ್ರಕೇತು ಶಾಂತಿ ಹೇಳಿದಲಾಗಲೇ ಅದರ ಜೊತೆಗೇ ಮಾಡ್ತಾ ಇರತಕ್ಕಂತಹ ಒಂದು ವಿಶೇಷವಾದಂಥ ಹೋಮ ಯಾವುದಪ್ಪ ಅಂತಂದರೆ, ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಹವನ ಅದು. ಶತ್ರು ನಿವಾರಕ ಪಂಚಮುಖಿ ಅಂದರೆ ಪೃಥಿವ್ಯಪ್ ತೇಜು ವಾಯುರ್ ಆಕಾಶ, 5 ಪಂಚಭೂತಗಳು ಅಂತ ಹೇಳ್ತೀವಲ್ಲ, ಆ ಪಂಚಭೂತಗಳ ಒಂದು ಶಕ್ತಿ ಇರತಕ್ಕಂಥದ್ದು. ಸೊ ಅದು ಬಹಳ ಪವರ್ಫುಲ್ ಆಗಿರತಕ್ಕಂಥ ಒಂದು ಹೋಮ. ಈ ವಿಡಿಯೋ ಎಂಡಲ್ಲಿ ಹೇಳಿದ್ದೀನಿ, ದಯವಿಟ್ಟು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ, ಬಹಳ ಚೆನ್ನಾಗಿದೆ, ಬಹಳ ಪವರ್ಫುಲ್ ಆಗಿದೆ. ಒಳ್ಳೆಯದಾಗಲಿ. 5ನೇ ಶುಭ ವಿಚಾರ ಕನ್ಯಾ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕನ್ಯಾ ರಾಶಿಯವರಾಗಿದ್ದು ಬಹಳ ಆರೋಗ್ಯ ಬಾಧೆ, ಹುಷಾರಿಲ್ಲಗೊಳ್ಳೆ ಒಂದು ತಿಂಗಳಾಯಿತು, ಡಿಸೆಂಬರಲ್ಲೇ ಶುರುವಾಗೋಯಿತು ಅಥವಾ ನವೆಂಬರಲ್ಲೇ ಶುರುವಾಗೋಯಿತು, ಹುಷಾರಿಲ್ಲ, ನನಗೆ ಏನು ಟ್ರೀಟ್ಮೆಂಟ್ ತೊಗೊಂಡು ಸರಿ ಹೋಗ್ತಾ ಇಲ್ಲ, ಡಾಕ್ಟ್ರುಗಳು ಎಷ್ಟು ತಿರುಗಿದ್ರು ಆಗ್ತಾ ಇಲ್ಲ, ಇಂಜೆಕ್ಷನ್ಗಳಾಯಿತು, ಮಾತ್ರೆಗಳಾಯಿತು, ಮೆಡಿಸಿನ್ ಆಯಿತು, ಎಲ್ಲ ಆಯಿತು, ಏನು ಮಾಡಿದ್ರು ಆರೋಗ್ಯ ಸರಿ ಹೋಗ್ತಾ ಇಲ್ಲ ಅನ್ನುವ ದುಃಖ, ಸಮಸ್ಯೆ, ಚಿಂತೆ, ಆರೋಗ್ಯದ ಸಮಸ್ಯೆ. ನೀವು ಕನ್ಯಾ ರಾಶಿಯವರಾಗಿದ್ದು ನಿಮಗೆ ಇತ್ತೀಚೆಗೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಅಂದರೆ, ಜನವರಿ ತಿಂಗಳ ಅಂತ್ಯ ಭಾಗದಲ್ಲಿ ಸರಿ ಹೋಗುತ್ತೆ ಆರೋಗ್ಯ. ಅಂದರೆ ನೀವು ಮೆಡಿಸಿನ್ ತಗೊಳ್ತಾದ್ರು ಆಟೋಮೆಟಿಕ್ ಸರಿ ಹೋಗುತ್ತೆ ಅಂತ ನಾನು ಹೇಳಲ್ಲ, ಔಷಧೋಪಚಾರಗಳು ತಗೊಂಡ್ರು ಕೆಲಸ ಮಾಡ್ತಾ ಇರಲ್ಲ ಅನ್ನೋವಂಥದ್ದು, ತಗೊಂಡ್ರೆ ಕೆಲಸ ಮಾಡುತ್ತೆ. ಜನವರಿ ತಿಂಗಳ ಎಂಡಲ್ಲಿ ಕೊನೆಯ ವಾರದಲ್ಲಿ ಕುಜ ಸರಿ ಹೋಗಬೇಕು. ಕುಜ ಸರಿ ಹೋದ ಅಂದರೆ
ಕನ್ಯಾ ರಾಶಿಯವರಿಗೆ ಆರೋಗ್ಯ ಸರಿ ಹೋಗುತ್ತೆ ಅಂತ ಅರ್ಥ ಆಯ್ತಲ್ವಾ. ಸೊ ಅದರಿಂದ ಕುಜನ ಒಂದು ಎಂಟ್ರಿ ಇದೆಯಲ್ಲ ಮಿಥುನ ರಾಶಿಗೆ ವಕ್ರೀನಾಗಿ ಮಾಸಾಂತ್ಯದಲ್ಲಿ, ಸೊ ಅದು ನಿಮಗೆ ಆರೋಗ್ಯವನ್ನು ಸರಿ ಮಾಡುತ್ತೆ. ಸೊ ಮೊದಲ 3 ವಾರವೂ ಸ್ವಲ್ಪ ಆರೋಗ್ಯ ಕೈ ಕೊಡುತ್ತೆ, ನಂತರ ಸರಿ ಹೋಗುತ್ತೆ ಅಂತ. ಎಚ್ಚರಿಕೆ ವಿಡಿಯೋದಲ್ಲಿ ಇನ್ನೂ ಡೀಟೇಲ್ಡಾಗಿ ಹೇಳ್ತೇನೆ ಏನೇನು ಸಮಸ್ಯೆ ಆಗಬಹುದು ಅನ್ನುವಂಥ ವಿಚಾರವಾಗಿ. ಸೊ ಅದರಿಂದ ಅದಕ್ಕೆ ಈ ಆರೋಗ್ಯ ಅಂದ ತಕ್ಷಣ ಮೃತ್ಯುಂಜಯನ ಆರಾಧನೆ, ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ ಅಂತ ಇದೆ, ಅದ್ಭುತವಾದಂಥ ಮಂತ್ರ ಅದು. ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ, ಆ ಮಂತ್ರದಲ್ಲಿ ಹೋಮ ಮಾಡ್ತಾ ಇದ್ದೇವೆ ನಾವು. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅಂತ ಮಾಡ್ತಾ ಇದ್ದೇವೆ, ಅದ್ಭುತವಾದ ಪವರ್ಫುಲ್ ಹೋಮ. ಈ ಬಾರಿ ಮಾತ್ರ ನೋಡಿ ಡಿಸೆಂಬರ್ 30ನೇ ತಾರೀಕು ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಆಮೇಲೆ ನಮ್ಮ ಪಂಚಮುಖಿ ಶತ್ರು ನಿವಾರಕ ಒಂದು ಆಂಜನೇಯ ಸ್ವಾಮಿಯ ಹವನ, ಆಮೇಲೆ ಸಹಸ್ರ ಕೇತು ಶಾಂತಿ ಹವನ, ಬಹಳಷ್ಟು ಹೋಮಗಳಿದೆ. ಆ ವಿಶೇಷ ಪರಿಹಾರ ನಿಮ್ಗೆ ಹೇಳ್ಬಿಡ್ಬೇಕು. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಡಿಸೆಂಬರ್ 30ನೇ ತಾರೀಕು ಮಾರ್ಗಶೀರ್ಷ ಅಮಾವಾಸ್ಯೆ ಕೇತು ಜಯಂತಿ ಇದೆ ಅವತ್ತು. ಕೇತು ನಿಮಗೆ ಎಲ್ಲ ರೀತಿಯಲ್ಲೂ ವಿಘ್ನಗಳನ್ನು ಉಂಟು ಮಾಡುವವನೇ, ಆಬ್ಸ್ಟ್ಯಾಕಲ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಎಲ್ಲದಕ್ಕೂ ವಿಘ್ನ ಆಗ್ತಾ ಇದೆ ಅಂತಾರೆ. ಕೇತು ಆರಾಧನೆ ಮಾಡಿದ್ರೆ ವಿಘ್ನ ನಿವಾರಣೆ ಆಗುತ್ತೆ. ಮಹಾಗಣಪತಿಯ ಅಭಿಮಾನಿ ದೇವರು ಕೇತುವಿಗೆ. ಹಾಗೂ ಕೇತು ಜಯಂತಿ ಅವತ್ತಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಪ್ರೇತ ಬಾಧೆಗಳಿದ್ರೂ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಕೆಲಸಗಳು ಕೈ ಆಗ್ತಾ ಇದ್ದಾರೆ, ವಿಘ್ನಗಳಾಗ್ತದೆ, ತುಂಬ ವಿಘ್ನ ಆಗ್ತಾ ಇದೆ, ಏನು ಮಾಡಿದ್ರು ಆ ಕೆಲಸಗಳು ಮುಗಿಸೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಕೇತು ಆರಾಧನೆಯಿಂದ ಬೇಗ ನಿರ್ವಿಘ್ನವಾಗಿ ಆ ಕೆಲಸಗಳು ಮುಗಿಯುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಕೇತು ಆರಾಧನೆಯಿಂದ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ. ಆಮೇಲೆ ಬಹಳ ಪ್ರಮುಖವಾಗಿ ಕೇತು ನಿಮಗೆ ದೃಷ್ಟಿ ದೋಷಗಳನ್ನು ಪರಿಹಾರ ಮಾಡಿ ಕೊಡ್ತಾನೆ. ಕೇತುವಿನ ಜಾಸ್ತಿ ಆರಾಧನೆ ಮಾಡೋದ್ರಿಂದ ಜಗಳ ಮನಸ್ತಾಪಗಳಿದ್ರೆ ಅದು ತುಂಬ ನೀಟಾಗಿ ಪರಿಹಾರ ಆಗಿಬಿಡುತ್ತೆ. ಜಗಳ ಮನಸ್ತಾಪಗಳೆಲ್ಲದು ಸಹ ಈ ಥರ ಬಹಳಷ್ಟು ವಿಚಾರಗಳಲ್ಲಿ ಕೇತುವಿನ ಅನುಗ್ರಹ ಬಹಳ ಪ್ರಮುಖವಾಗಿರುತ್ತೆ. ಒಂದು ಅಭಿವೃದ್ಧಿ ಏಳಿಗೆ ಅನ್ನತಕ್ಕಂಥದ್ದು ನಿಂತೋಗಿದೆ ಅಂತ ಆದರೆ ಅದು ಹಲವಾರು ಕಾರಣಗಳಿಂದ ನಿಂತೋಗಿರಬಹುದು. ಅದರಲ್ಲಿ ನಿಮಗೆ ಯಾವುದೇ ರೀತಿಯಾದ ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳಿಂದ ಏನೇ ಆಗಿದ್ರು ಕೂಡ ಕೇತು ಆರಾಧನೆಯಿಂದ ಅದು ನಿರ್ವಿಘ್ನವಾಗಿ ಮುಂದೆ ಹುಡ್ಕೊಂಡು ಹೋಗ್ಬೋದು. ನೀವು ಮಾತು ಕೂಡ ನಾವು ಆಡೋಕ್ಕಾಗಲ್ಲ ಎಷ್ಟೋ ಜನಕ್ಕೆ ದೋಷ ಆದಾಗ. ಸೊ ಈ ಕೇತು ಆರಾಧನೆಯಿಂದ ಅದ್ಭುತವಾಗಿ ಮಾತಾಡಿ ಎಲ್ಲರೂ ನಿಮ್ಮತ್ತ ಸೆಳ್ಕೋಬೋದು. ತುಂಬ ಅನುಕೂಲ ಆಗುತ್ತೆ ಕೇತು ದೋಷ. ಆಮೇಲೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಕೇತು ಯಾವ ಸ್ಥಾನದಲ್ಲಿದ್ದಾನೆ ಅನ್ನುವುದನ್ನು ಸಹ ಇದು ಅವಲಂಬಿತವಾಗಿರುತ್ತದೆ. ಆ ದೋಷ ಅಂದರೆ ನಿಮ್ಮ ಜಾತಕದಲ್ಲಿದ್ದಾನೆ ಕೇತು ಅನ್ನೋದ್ರ ದೋಷವು ಪರಿಹಾರ ಮಾಡಿಕೊಡುತ್ತೆ. ಆಯ್ತಲ್ವಾ. ಸಾಧ್ಯವಾದ ಅದಕ್ಕೋಸ್ಕರ ಸಪ್ರೇಟಾಗಿ ಒಂದು ವಿಡಿಯೋನೇ ಮಾಡ್ತೀನಿ ನಾನು. ಬಟ್ ಕೇತು ಜಯಂತಿ ಇರೋದ್ರಿಂದ ಡಿಸೆಂಬರ್ 30ನೇ ತಾರೀಕು ಮಾರ್ಗಶೀರ್ಷ ಮಾಸ ಅಮಾವಾಸ್ಯೆ ಸೋಮವಾರ, ಸೋಮವತಿ ಅಂತ ಕರೀತಾರೆ. ಸೋಮವಾರ ಅಮಾವಾಸ್ಯೆ ಬಂದರೆ ಭಾಳ ಪವರ್ಫುಲ್ ಡೇ ಆಗಿರುತ್ತೆ. ಸೊ ವರ್ಷದಲ್ಲಿ 1-2 ಕಡೆ ಬರೋದು ಕಷ್ಟ ಅದು. ಆವತ್ತಿನ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಕೇತು ಜಯಂತಿ ಪ್ರಯುಕ್ತ 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಕೇತುವಿನ ರತ್ನ ಯಾವುದು? ವೈಢೂರ್ಯ ರತ್ನ, ಕ್ಯಾಟ್ಸ್ ಐ ಅಂತ ಸಹ ಹೇಳ್ತಾರೆ. ಸೊ ಈ ಕ್ಯಾಟ್ಸ್ ಐ ಉಂಗುರವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳು ನಾವು ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬೋದು. ಸ್ತ್ರೀಯರಾದರೂ ಪರವಾಗಿಲ್ಲ, ಪುರುಷರಾದರೂ ಪರವಾಗಿಲ್ಲ, ಪ್ರತಿಯೊಬ್ಬರು ಸಹ ಈ ಕೇತುವಿನ ರತ್ನವನ್ನು ಧಾರಣೆ ಮಾಡ್ಕೊಳ್ಬಹುದು. ಎರಡನೇದಾಗಿ ಬರೇ ಒಂದು ಕೇತು ವೈಢೂರ್ಯ ರತ್ನವನ್ನು ಬರೇ ಸಹಸ್ರ ಕೇತು ಶಾಂತಿ ಒಂದೇ ಅಲ್ಲ, ಅದರ ಜೊತೆಗೆ ನಿಮ್ಮ ಎಲ್ಲ ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ ಇದಕ್ಕೆ ನಾವು ಪ್ರತಿ ಬಾರಿ ಬೇರೆ ಬೇರೆ ಹೋಮಗಳನ್ನು ಮಾಡ್ತಾ ಇದ್ವಿ. ಈ ಬಾರಿ ಮೊಟ್ಟ ಮೊದಲನೇದಾಗಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ, ಶತ್ರು ನಿವಾರಕ ಪಂಚಮುಖಿ ಆಂಜನೇಯ. ನಾನೇನಿವ ಮಂತ್ರ ಕೊಡ್ತೀನಿ ಈ ವಿಡಿಯೋ ಎಂಡಲ್ಲಿ, ಡೈಲಿ ಅದನ್ನು ಜಪ ಮಾಡ್ಕೊಳ್ಳಿ, ಅದ್ಭುತವಾದ ಪವರ್ ಇರುತ್ತೆ ಅದರಲ್ಲಿ ಅಂತಂದಲ್ಲ, ಅದೇ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಹವನದಲ್ಲಿ ಈ ವೈಢೂರ್ಯ ರತ್ನ ಅಭಿಮಂತ್ರಣೆ ಆಗಿರುತ್ತೆ ಪವರ್ಫುಲ್ಲಾಗಿ. ಅದರ ಜೊತೆಯಲ್ಲಿ ಆರೋಗ್ಯ ಬಾಧೆಗಳು ಇರ್ತಾವಲ್ಲ, ಸೊ ಆರೋಗ್ಯ ಬಾಧೆಗಳ ನಿವಾರಣೆಗೋಸ್ಕರವೂ ಸಹ ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ ಈ ಬಾರಿ ನಮ್ಮ ಯಾಗಶಾಲೆಯಲ್ಲಿ ತುಂಬ ವಿಭಿನ್ನವಾದ ವಿಶೇಷವಾದ ಹೋಮಗಳನ್ನೇ ಮಾಡ್ತಾ ಇದ್ದೇವೆ. ಈ ಹಿಂದೆ ಮಾಡದೇ ಇರತಕ್ಕಂಥ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಬೀಜಾಕ್ಷರಗಳ ಸಹಿತವಾಗಿ ಆ ಮಹಾಮೃತ್ಯುಂಜಯನ ಒಂದು ಆರಾಧನೆ ತುಂಬ ಪವರ್ಫುಲ್. ಅದು ಎಂಥ ಆರೋಗ್ಯ ಬಾಧೆ ಇರಲಿ ಪರಿಹಾರ ಮಾಡಿಕೊಡುತ್ತೆ, ಎಂಥ ಸಮಸ್ಯೆ ಇರಲಿ ಸಹ ಅದು ಪರಿಹಾರ ಮಾಡಿಕೊಡುವ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೇತು ರತ್ನದಲ್ಲಿ, ವೈಢೂರ್ಯ ರತ್ನದಲ್ಲಿ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮದ ಶಕ್ತಿ, ಈ ವೈಢೂರ್ಯ ರತ್ನದಲ್ಲಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯನ ಒಂದು ಶಕ್ತಿ, ಈ
ವೈಢೂರ್ಯ ರತ್ನದಲ್ಲಿ ವೈಢೂರ್ಯ ರತ್ನದ ಅಧಿಪತಿಯಾದ ಕೇತುವಿನ ಸಹಸ್ರ ಕೇತು ಶಾಂತಿನ ಹೋಮದ ಒಂದು ಶಕ್ತಿ, ಅದರ ಜೊತೆಯಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯಸುಖ ದಾಂಪತ್ಯ ಜೀವನ ಸಿಗಬೇಕು. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ದೃಷ್ಟಿದೋಷದಾಗಿ ಮದುವೆಗಳೆಲ್ಲ ಫಿಕ್ಸ್ ಆಗ್ತಾ ಇಲ್ಲ, ಅಥವಾ ಬೇರೆ ಬೇರೆ ಯಾರೋ ಕಡ್ಡಿ ಆಡಿಸ್ತಾ ಇದ್ದಾರೆ ಮದುವೆ ಆಗದೆ ಇರೋಂಗೆ, ಈ ಕೇತು ರತ್ನ ಧಾರಣೆಯಿಂದ ಆ ಸಮಸ್ಯೆಯೂ ಪರಿಹಾರ ಆಗುತ್ತೆ. ಈ ಯಾಕೆಂದ್ರೆ ಅದನ್ನು ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತೀವಿ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಆಗಿರ್ತದೆ ಈ ಒಂದು ರತ್ನ, ಕೇತುವಿನ ರತ್ನ. ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಸಿಂಹರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನಲ್ಲಿ ಕಾಣ್ತಾರಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಯಾವ್ದಾವ್ದು ಹೋಮ, ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಹವನ, ಸಹಸ್ರ ಕೇತು ಶಾಂತಿ ಹವನ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಇದರ 7 ವಿಧದ ಅದ್ಭುತವಾದ ಹೋಮಗಳೆಲ್ಲ ಹೋಮಗಳ ಸೇರಿದ ಭಸ್ಮ ಹಾಗೂ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ, ಡೈಲಿ ಹಣೆಗೆ ಹಚ್ಕೊಳ್ಳೋಕ್ಕೆ ಭಸ್ಮ, ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಾಗೂ ನಿಮಗೆ ಈ ವೈಢೂರ್ಯ ರತ್ನದ ಉಂಗುರ ಧಾರಣೆ ಮಾಡ್ಕೊಳ್ಳೋಕ್ಕೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಬೇಗ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಸೊ ವಿಡಿಯೋ ಇಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹಾ.